ಪಿ ಆಗ್ಬೇಕಾಗಿತ್ತು, ಬಿಜೆಪಿ ಅಷ್ಟೇ ಆಗ್ಬೇಕು. ಈಗ ಮತ್ತು 237 ಬಂದು ಕೈಗಳದ ಎಷ್ಟು ಹಿಡಿತಪ್ಪ 303ರಿಂದ ಈಗ ಎಷ್ಟು ಆಗ್ಬೇಕಾಗಿತ್ತು, ಎಷ್ಟು ಕಡಿಮೆ ಅದು ಈಗ 239 ಬಂದ 39-40 ಅಂದ್ರೆ ಎಷ್ಟು ಸೀಟ್ ಕಡಿಮೆ ಆದ್ರು ನಿಮಗೆ 300 ಅಂದ್ರೆ ಆಲ್ಮೋಸ್ಟ್ ಒಂದು 100 ಸನೆ ಸಾಲದಲ್ಲ ಅದು ದೊಡ್ಡ ಒಂದು ಹೊಡೆತ ಕೊಟ್ಟಾಗ. ಆಮೇಲೆ ಈ ಒಂದು ಹೊಡೆತ ಕೊಟ್ಟಿದ್ದು ಯಾವ್ದಪ್ಪ ಉತ್ತರ ಪ್ರದೇಶ ಬಹಳ ಭರವಸೆ ಇಟ್ಟಿದ್ರು ಅವರು. ಆದ್ರೆ ಈ ಸಲ ಉತ್ತರ ಪ್ರದೇಶ ಪೂರ್ತಿಯಾಗಿ ಸಪಾ ಜೊತೆಗೆ ಅಂದ್ರೆ ಸಮಾಜವಾದಿ ಪಾರ್ಟಿ ಜೊತೆಗೆ ಸಪಾ ಆಗಿಬಿಡ್ತು ಅಲ್ಲೇ ಬಿಜೆಪಿ. ಹೌದು ಸರ್. ಅದೇ ರೀತಿ ಮತ್ತೆ ಇನ್ನು ನಾವು ಜನತಾದಳ ಯುನೈಟೆಡ್ ಅಂದ್ರೆ ನಮ್ಮ ಇವರು ಏನಂತೀರ ಪಲ್ಟೂರಾಮ್ ಅವ್ರ ಬದಲು ಮಾತಾಡ್ಬೇಕಂತಂದ್ರೆ ಇಂಡಿಯಾ ಸ್ಟಾರ್ಟ್ ಮಾಡಿದವ್ರೆ ಅವರು, ಇಂಡಿಯಾ ಗಠಬಂಧನ ಸ್ಟಾರ್ಟ್ ಮಾಡಿದವ್ರೆ ಅವರು. ಸೊ ಇದು ಯಾಕೋ ಒಂದು ಏನಂತೀರ ನೀವು ಷಡ್ಯಂತ್ರ ಅಂತ ಅನ್ಸಲ್ವಾ ಬಿಜೆಪಿಗೆ? ಅಂದ್ರೆ PM ನರೇಂದ್ರ ಮೋದಿ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ತರ ಕಾಣಿಸ್ತಾ ಇಲ್ವಾ ಇದು? ನೋಡ್ರಿ, ಅಂದ್ರೆ PM ನರೇಂದ್ರ ಮೋದಿ ಅವ್ರು ಅಂದ್ರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಪ್ರಶಾಂತ್ ಕಿಶೋರ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಆಲು ಗ್ರೌಂಡ್ ಲೆವೆಲ್ ರಿಪೋರ್ಟ್ಸ್ ಏನು ಹೇಳತ್ತಪ್ಪ. ಅದರಲ್ಲೂ ಕೂಡ ನನ್ನ ಸ್ನೇಹಿತರು ತುಂಬಾ ಜನ ಬಿಹಾರಲ್ಲಿ ಅವ್ರು ಏನಪ್ಪ ಅಂತಂದ್ರೆ ಇವ್ರೇನು ಯಾರಂತೀರ ನೀವು ಪ್ರಶಾಂತ್ ಕಿಶೋರ್ ಅವರು ಗ್ರೌಂಡ್ ಲೆವೆಲ್ಗಳಲ್ಲಿ ಇಳಿದ್ಬಿಟ್ಟು ಬಿಜೆಪಿಯದ್ದು ಜಾಸ್ತಿ ಪ್ರಚಾರ ಮಾಡ್ತಾ ಇದ್ರು ಬಿಹಾರ್ನಲ್ಲಿ, ಯಾರೋ ಪ್ರಶಾಂತ್ ಕಿಶೋರ್ ಅವರು. ಸೊ ಇದನ್ನ ಮುರಿಯೋದಕ್ಕೆ ಕಾಂಗ್ರೆಸ್ನವರು ರಣತಂತ್ರ ಹೂಡಿರ್ಬೇಕಲ್ವಾ ಇದನ್ನ? ನೋಡ್ರಿ, ಮೊದಲನೇದಾಗಿ ಪ್ರಶಾಂತ್ ಕಿಶೋರ್ ಅವರು ತಾವು ಒಬ್ಬ ಜನನಾಯಕ, ಮೊದಲೇನೋ ಸೆಪಾಲಜಿಸ್ಟ್ ಅವರು ಮತ್ತೇನೋ ಕೆಲಸ ಮಾಡಿದಾರ, ಗೆಲ್ಲಿಸ್ಕೊಡ್ತು ಅಂತ ಪಾರ್ಟಿನ ಗೆಲ್ಲಿಸ್ಕೊಡ್ತಾನ ಇವರು ನಮ್ಮ ಪ್ರಶಾಂತ್ ಕಿಶೋರ ಅಂತ ಹವಾ ಆಗಿದ್ದು. ನಿಜವಾಗಿ ಅವ್ರು ಗೆಲ್ಲಿಸ್ಕೊಟ್ರು ಇಲ್ಲೋ ಅವ್ರು ಗೆದ್ರು ಇಲ್ಲ ಸರ್. ಅದು ಮಮತಾ ಬ್ಯಾನರ್ಜಿ ಅವ್ರನ್ನ ಗೆಲ್ಲಿಸಿದ್ಮೇಲೆ ಇರ್ಲಿ ಅದೇನೂ ಇರಲಿ. ಆದ್ರೆ ಅವರೊಬ್ಬ ಒಳ್ಳೆ ವ್ಯಾಪಾರಿಗ, ರಾಜಕೀಯವನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಂಥ ವ್ಯಕ್ತಿ ಅವರು. ಆನಂತರ ಬಿಸ್ನೆಸ್ ಆನಂತರ ಪಾರ್ಟಿ ಕಟ್ಟಲಿಕ್ಕೆ ನೋಡಿದ್ರು. ಅಲ್ಲಿ ಬಿಹಾರದಲ್ಲಿ ಜನರಿಗೆ ಭೇಟಿ ಆಗುವಂತ ಒಂದು ಪಾದಯಾತ್ರೆ ಮಾಡೋದು ಮತ್ತೇನೋ ಮಾಡೋದು ಮಾಡಿದ್ರು. ಆದ್ರೆ ಸರ್ ಅವರು ಪಾದಯಾತ್ರೆ ಮಾಡ್ತಾನೆ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ಇವ್ರಿಗೆ ಏನಂತೀರ ನೀವು ಬಿಜೆಪಿ ಕ್ಯಾಂಪೇನಿಂಗ್ ನಡೆಸ್ತಾ ಇದ್ರು ಅಂತ ಒಂದು ಸುದ್ದಿ. ಸೊ ಅದನ್ನ ಮುರಿಲಿಕ್ಕೆ ನಮ್ಗೆ ಏನಂತೀರ ನೀವು ನಿತೀಶ್ ಕುಮಾರ್ ಅವ್ರನ್ನ ಒಳಗ್ ತಂದು ಹಾಕೊಂಡವ್ರ? ಇನ್ನು ನೋಡ್ಬೇಕ್ರಿ, ಯಾಕಂತಂದ್ರೆ ನಿತೀಶ್ ಕುಮಾರ್ ಅವರು ಇಲ್ಲಿವರೆಗೆ ನೇಚರ್ ನೋಡಿದ್ರೆ ಒಳ್ಳೆ ವ್ಯಕ್ತಿ, ಸಮಾಜವಾದಿ ಎಲ್ಲ ಸತ್ಯನ. ಆದ್ರೆ ಅವ್ರ ಮೆಲ್ಬರಿ ದಳಗಳಿಂದ ಜಿಗಿದು ಏನು ಅವಶ್ಯಕತ್ತು ಅಂತ. ಯಾಕಂದ್ರೆ ಒಂದು ವೇಳೆ ಅವ್ರು ಇವತ್ತು ಸ್ವತಃ ಇದರಲ್ಲಿ ಉಳಿದಿದ್ರೆ ಆ ಘಟಬಂಧನ ಇವ್ರು RJD ಜೊತೆ ಉಳಿದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಗಳು ಅಲ್ಲ ಸರ್. ನೋಡಿ, ಇವಾಗ ನೋಡಿ ಜನತಾದಳ ಯುನೈಟೆಡ್ 15ರಲ್ಲಿ ಮೂವ್ ಆನ್ ಆಗ್ತಾ ಇದೆ, 15 ಇದರಲ್ಲಿ ಲೀಡಲ್ಲಿ ಬರ್ತಾ ಇದೆ. ಆಮೇಲೆ ಇದನ್ನೇನಂತೀರ ನೀವು ರಾಮವಿಲಾಸ್ ಅವ್ರದ್ದು 5 ಐತೆ, ಆಮೇಲೆ ಬಿಜೆಪಿ 13 ಐತೆ, ಆಮೇಲೆ RJD 3, 15, 3, 18, ಆಮೇಲೆ ಹೊಳ್ಳಿ INS ಕಾಂಗ್ರೆಸ್ ಅದು 1, 18-19 ಸೀಟಲ್ಲಿ ಲೀಡಲ್ಲಿ ಐತೆ. ಇವಾಗ ನೋಡಿ, ಇದು ಏನಂತೀರ ನೀವು ರಾಮವಿಲಾಸ್ ಪಾಸ್ವಾನ್ ಅವ್ರದ್ದು ಮತ್ತೆ ಇವ್ರದ್ದು ಏನಂತೀರ ನೀವು ಬಿಜೆಪಿ ಗಠಬಂಧನ ಸೇರಿದ್ರೆ ಇವ್ರದ್ದು ಕೂಡ 18 ಐತೆ, ಆದರೆ ಇವ್ರದ್ದು 19 ಬರ್ತಾ ಐತೆ. ಇಂಡಿಯಾ ಗಠಬಂಧನದಲ್ಲಿ ಏನಾದರೂ ಇವ್ರು ಬಂದ್ರೆ ಜನತಾದಳ ಯುನೈಟೆಡ್ ಅವರು ಬಂದ್ರೆ ಅವ್ರು 19, ಅವ್ರದ್ದು 18 ಆಗತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಸರ್, ಎಲ್ಲರೂ ದಲ್ ಬದಲುಗಳೇ. ಸೊ ಈ ಬಾರಿ ಏನಾದರೂ ಕಾಂಗ್ರೆಸ್ ಗೇಮ್ ಆಡತ್ತಾ?